ಸಿಂಧೂರದ ಮಣ್ಣಿನಲ್ಲಿ ಸಿಡಿಲೊಂದು ಹುಟ್ಟಿತ್ತು. ಅವನ ಹೆಸರ ಕೇಳಿದರೆ ಸಾಮ್ರಾಜ್ಯವೇ ನಡುಗಿತ್ತು. ವೀರ ಸಿಂಧೂರ ಲಕ್ಷ್ಮಣ, ಬ್ರಿಟಿಷರ ಪಾಲಿನ ಸಿಂಹ ಸ್ವಪ್ನ, ಮಣ್ಣಿನ ಮಗ ಮಹಾಶೂರ, ಜನರ ಎದೆಯೊಳಗಿನ ವೀರ. ಹಿಸ್ಟ್ರಿ ರಿಪೀಟ್, ಇದು ಇತಿಹಾಸದ ಅನಾವರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ, ಕ್ರಾಂತಿಯ ಕಿಡಿಯನ್ನ ಹಚ್ಚಿದ್ದು ಕರ್ನಾಟಕದಲ್ಲಿ. ಕರ್ನಾಟಕದ ರಾಬಿನ್ ಹುಡ್ ಅಂತಾನೆ ಪ್ರಸಿದ್ಧಿಯಾದಂತಹ ವೀರ ಸಿಂಧೂರ ಲಕ್ಷ್ಮಣನ ಕಥೆಯನ್ನ ಇಂದಿನ ಹಿಸ್ಟ್ರಿ ರಿಪೀಟ್ ಕಾರ್ಯಕ್ರಮದಲ್ಲಿ ನಾನು ಹೇಳೋದಕ್ಕೆ ಹೊರಟಿದ್ದೇನೆ. ವೀರ ಸಿಂಧೂರ ಲಕ್ಷ್ಮಣ ಯಾರಿಗೆ ಗೊತ್ತಿಲ್ಲ ಹೇಳಿ? ಆತನ ಹೆಸರನ್ನೇ ಕೇಳಿದ್ರೆ ಮೈ ರೋಮಾಂಚನಗೊಳ್ಳುತ್ತೆ. ಆತನ ಕಥೆಯಂತೂ ಬಹಳಷ್ಟು ರೋಚಕವಾಗಿದೆ. 1898ರ ಹೊತ್ತಿನಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯ ಜತ್ತ ತಾಲೂಕಿನ ಸಿಂಧೂರ ಎನ್ನುವಂತಹ ಗ್ರಾಮದಲ್ಲಿ ಈ ಕ್ರಾಂತಿ ಕಿಡಿಯ ಜನನವಾಗುತ್ತೆ. ಇವರ ತಂದೆಯ ಹೆಸರು ಸಾಬಣ್ಣ, ತಾಯಿಯ ಹೆಸರು ನರಸವ್ವ. ಸಾಬಣ್ಣ ಮತ್ತು ನರಸವ್ವರಿಗೆ ಮೊದಲು ಒಬ್ಬ ದತ್ತು ಮಗನಿರ್ತಾನೆ. ಆತನ ಹೆಸರು ರಾಮ. ಬಳಿಕ ಹುಟ್ಟಿದವನೇ ಲಕ್ಷ್ಮಣ. ಇಬ್ರು ಅಕ್ಕ ತಂಗಿಯರು ಕೂಡ ಲಕ್ಷ್ಮಣನಿಗೆ ಇರ್ತಾರೆ. ಬಡ ಸಮುದಾಯವಾದ್ರು ಅಂದ್ರೆ ಬಡ ಕುಟುಂಬವಾದ್ರೂ ಕೂಡ ಬಹಳಷ್ಟು ಮುದ್ದಿನಿಂದ ಮಗನನ್ನ ಸಾಕಿರ್ತಾರೆ. ಸಿಂಧೂರ ಲಕ್ಷ್ಮಣ ಚಿಕ್ಕಂದಿನಿಂದಲೇ ಬಹಳಷ್ಟು ಪರಾಕ್ರಮಿಯಾಗಿರ್ತಾನೆ. ಸರಿಸುಮಾರು 7 ಅಡಿ ಇರುವಂತಹ ಅಜಾನುಬಾಹುವಾಗಿ ಸಿಂಧೂರ ಲಕ್ಷ್ಮಣ ಎಲ್ಲರ ಆಕರ್ಷಣೆಗೆ ಒಳಗಾಗಿರ್ತಾನೆ. 10 ಫೀಟ್ ಎತ್ತರದ ಗೋಡೆಯನ್ನು ಕೂಡ ಲೀಲಾಜಾಲವಾಗಿ ಸಿಂಧೂರ ಲಕ್ಷ್ಮಣ ಏರ್ತಾ ಇರ್ತಾನಂತೆ. ಸಿಂಧೂರ ಲಕ್ಷ್ಮಣನನ್ನ ಮಹಾಭಾರತದ ಭೀಮನಿಗೆ ಕೂಡ ಹೋಲಿಸಲಾಗುತ್ತೆ. ಇಂತಹ ಸಿಂಧೂರ ಲಕ್ಷ್ಮಣ ಬಹಳಷ್ಟು ಸವ್ಯಸಾಚಿಯಾಗಿ ಸಭ್ಯತೆ ಹಾಗೂ ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಕೊಂಡಿರ್ತಾನೆ. ಸುಳ್ಳು, ಮೋಸ, ವಂಚನೆಗಳು ಅಂದ್ರೆ ಸಿಂಧೂರ ಲಕ್ಷ್ಮಣನಿಗೆ ಆಗ್ತಾ ಇರಲಿಲ್ಲ. ಅಂಥವರನ್ನ ಕಂಡ್ರು ಕೂಡ ಆತನಿಗೆ ಬಹಳಷ್ಟು ಕೋಪ ಬರ್ತಾ ಇತ್ತು. ಅಪ್ಪ ವಾಲಿಕಾರನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಪ್ಪನ ನಿಧನದ ನಂತರ ಬಹಳಷ್ಟು ಚಿಕ್ಕ ವಯಸ್ಸಿನಲ್ಲೇ ಸಿಂಧೂರ ಲಕ್ಷ್ಮಣ ವಾಲಿಕಾರಿಕೆಯ ವೃತ್ತಿಯನ್ನ ಮುಂದುವರಿಸ್ತಾನೆ. ಜೊತೆಗೆ ತನ್ನ ಜಮೀನಿನಲ್ಲಿ ಕೆಲಸವನ್ನ ಮಾಡಿಕೊಂಡು ಯಾರ ಮುಂದೆಯೂ ಕೈ ಚಾಚದೆ ತನ್ನ ಜೀವನವನ್ನ ತಾನು ನಿರ್ವಹಿಸ್ತಾ ಇರ್ತಾನೆ. ಸ್ವತಃ ಅಕ್ಕನ ಮಗಳನ್ನೇ ಮದುವೆ ಆಗಿರ್ತಾನೆ ವೀರ ಸಿಂಧೂರ ಲಕ್ಷ್ಮಣ. ಅಕ್ಕನ ಮಕ್ಕಳು ಅಂದ್ರೆ ಸೋದರ ಅಳಿಯಂದಿರು, ಮಾವ ಸಿಂಧೂರ ಲಕ್ಷ್ಮಣನ ಮೇಲೆ ಬಹಳಷ್ಟು ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಒಂದೊಮ್ಮೆ ಭೀಕರ ಬರಗಾಲ ಉಂಟಾಗತ್ತೆ. ಭೀಕರವಾದಂತಹ ಬರಗಾಲಕ್ಕೆ ಇಡೀ ದೇಶವೇ ಆಗ ತತ್ತರಿಸಿ ಹೋಗಿರುತ್ತೆ. ಅದು ಜತ್ತ ತಾಲೂಕನ್ನು ಕೂಡ ಬಿಟ್ಟಿರೋದಿಲ್ಲ. ಆದ್ರೆ ಬರಗಾಲದ ಸಂದರ್ಭದಲ್ಲಿ ಪರಿಹಾರವನ್ನ ನೀಡಬೇಕಾದದ್ದು, ಜನರ ಹಿತವನ್ನ ಕಾಯಬೇಕಾದಂತಹ ಅಂದಿನ ಬ್ರಿಟಿಷ್ ಸರ್ಕಾರ ಜನರ ಬಗ್ಗೆ ಕಾಳಜಿನ ವಹಿಸೋದಿಲ್ಲ. ಆಗ ಎಲ್ಲೆಡೆ ಬಹಳಷ್ಟು ಹಾಹಾಕಾರ ಉಂಟಾಗತ್ತೆ. ಹಸಿವಿನಿಂದ ಅದೆಷ್ಟೋ ಜನ ಸಾಯ್ತಾರೆ. ಇಂತಹ ಸಂದರ್ಭದಲ್ಲಿ ಸಿಂಧೂರ ಲಕ್ಷ್ಮಣನ ಸೋದರ ಅಳಿಯಂದರು ಕೂಡ ಯಾರದ್ದೋ ಮನೆಯಲ್ಲಿ ದರೋಡೆ ಮಾಡಿ ದೋಚಿಕೊಂಡು ಕಣ್ತಪ್ಪಿಸಿಕೊಂಡು ತಿರುಗಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಸೋದರ ಮಾವನ ಮನೆಯಲ್ಲಿ ಆಶ್ರಯ ಪಡಿಬೇಕು ಅಂತ ಹೇಳಿ ಸಿಂಧೂರು ಲಕ್ಷ್ಮಣನ ಮನೆಗೆ ಅವರು ಬರ್ತಾರೆ. ಆಗ ಅವರಿಗೆ ಆತ ಬೈದು ಬುದ್ಧಿಯನ್ನ ಹೇಳ್ತಾನೆ. ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕೋಕೆ ಪ್ರಯತ್ನ ಪಡ್ತಾನೆ. ಆಗ ಸಿಂಧೂರ ಲಕ್ಷ್ಮಣನ ಹೆಂಡತಿ ಚಂದ್ರವ್ವ ಮತ್ತು ತಾಯಿ ನರಸವ್ವ ಸಿಂಧೂರ ಲಕ್ಷ್ಮಣನ ತಡೆದು ಅವರನ್ನ ಮನೆಯಲ್ಲಿ ಇಟ್ಕೊಳ್ತಾರೆ. ಆಗ ಆತನಿಗೆ ಅರಿವಾಗುತ್ತೆ, ಬರಗಾಲದ ಸಂದರ್ಭದಲ್ಲೂ ಕೂಡ ಬ್ರಿಟಿಷರು ಈ ರೀತಿಯಾಗಿ ಜನರ ಹಿತವನ್ನ ಕಾಪಾಡ್ತಾ ಇಲ್ಲ. ಶ್ರೀಮಂತರ ಬಳಿ ಇದ್ದಂತಹ ಹಣವನ್ನ ದರೋಡೆ ಮಾಡಿದ್ರೆ ಏನೂ ಆಗೋದಿಲ್ಲ ಅನ್ನುವಂತಹ ಅರಿವನ್ನ ಸಿಂಧೂರ ಲಕ್ಷ್ಮಣ ಕಾಣ್ತಾನೆ. ಆಗ ಆತನಲ್ಲಿ ಹೋರಾಟದ ಕಿಚ್ಚು ಬೆಳೆಯುತ್ತೆ. ಆರಂಭದಲ್ಲಿ ಶ್ರೀಮಂತರ ಮನೆಯಲ್ಲಿರ್ತಕ್ಕಂತಹ ಜೊತೆಗೆ ಬ್ರಿಟಿಷರ ಖಜಾನೆಗಳನ್ನು ಕೂಡ ಆತ ದರೋಡೆಯನ್ನ ಮಾಡ್ತಾನೆ. ಆ ದರೋಡೆ ಮಾಡಿದಂತಹ ಏನು ಆಗಿನ ನಗ ನಾಣ್ಯಗಳು ಇರುತ್ತೆ ಅದೆಲ್ಲವನ್ನ ವಿಜಯಪುರ ಮತ್ತು ಬೀಳ್ಗಿ, ಜಮಖಂಡಿ ಸೇರಿದಂತೆ ಎಲ್ಲೆಲ್ಲಿ ಬಡವರಿದ್ದಾರೆ ಅವರಿಗೆಲ್ಲ ಹಂಚುವ ಕಾರ್ಯವನ್ನ ಸಿಂಧೂರ ಲಕ್ಷ್ಮಣ ಕೈಗೊಳ್ತಾನೆ. ಅವನು ಮಾಡಿದ್ದು ದರೋಡೆಯಲ್ಲ, ಪುಣ್ಯದ ಕೆಲಸ ಅಂತ ಹೇಳಿ ಆಗ ಎಲ್ಲರೂ ಕೂಡ ಕೊಂಡಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಆಗಾಗ ಜೈಲು ಪಾಲು ಕೂಡ ಆಗಿ ಮತ್ತೆ ವಾಪಸ್ ಸಿಂಧೂರ ಲಕ್ಷ್ಮಣ ಅಲ್ಲಿಂದ ತಪ್ಪಿಸಿಕೊಂಡು ಬರ್ತಾ ಇರ್ತಾನೆ. ಸಿಂಧೂರ ಲಕ್ಷ್ಮಣನಿಗೆ ಓರ್ವ ಮಾರುತಿ ಎಂಬಂತಹ ಗೆಳೆಯ ಇರ್ತಾನೆ. ಆ ಮಾರುತಿಯ ತಂದೆ ಸಿದ್ದಯ್ಯನ ಬಳಿಯಲ್ಲಿ, ಆಗಿನ ಶ್ರೀಮಂತ ಮನೆತನದಕ್ಕೆ ಸೇರಿದಂತಹ ಸಿದ್ದಯ್ಯ ಎಂಬಾತನ ಮನೆಯಲ್ಲಿ ಬಂಗಾರವನ್ನ ಅಡವಿಟ್ಟಿರ್ತಾನೆ.
ಮಾರುತಿಯ ತಂಗಿಯ ಮದುವೆ ಹತ್ತಿರ ಬರ್ತಾ ಇದ್ದ ಹಾಗೆ ಮಾರುತಿ ಹೋಗಿ ಸಿದ್ದಯ್ಯನ ಬಳಿ ನನ್ನ ಬಂಗಾರವನ್ನು ನನಗೆ ಕೊಡು, ನನ್ನ ತಂಗಿಯ ಮದುವೆ ಬಂದಿದೆ ಅಂತ ಹೇಳ್ತಾನೆ. ಅದಕ್ಕೆ ಸಿದ್ದಯ್ಯ ಒಪ್ಪೋದಿಲ್ಲ. ಆಗ ಆ ವಿಷಯ ಸಿಂಧೂರ ಲಕ್ಷ್ಮಣನ ಕಿವಿಗೆ ಮುಟ್ಟುತ್ತೆ. ನೀನು ಬಂಗಾರವನ್ನು ಕೊಡದೇ ಇದ್ರೆ ಹಾಡ ಹಗಲೇ ನಿನ್ನ ಮನೆಯನ್ನ ದರೋಡಿ ಮಾಡಿ ಅದನ್ನು ಕೊಂಡೋಗ್ತೀವಿ ಅಂತ ಹೇಳಿ ಸವಾಲನ್ನು ಹಾಕ್ತಾನೆ, ಧಮಕಿಯನ್ನ ಹಾಕ್ತಾನೆ. ಇದನ್ನ ಕೇಳಿದಂತಹ ಸಿದ್ದಯ್ಯ ಆಗಿನ ಬ್ರಿಟಿಷ್ ಪೊಲೀಸರಿಗೆ ಹೋಗಿ ಮಾಹಿತಿಯನ್ನ ಕೊಡ್ತಾನೆ, ಅವರ ವಿರುದ್ಧ ದೂರನ್ನ ದಾಖಲಿಸ್ತಾನೆ. ಆಗ ಸಿಂಧೂರ ಲಕ್ಷ್ಮಣ ಮತ್ತು ಮಾರುತಿಯನ್ನ ಬ್ರಿಟಿಷ್ ಪೊಲೀಸರು ಬಂಧಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಮತ್ತಷ್ಟು ರೊಚ್ಚಿಗೆದ್ದಂತಹ ಸಿಂಧೂರ ಲಕ್ಷ್ಮಣ ಆ ಬ್ರಿಟಿಷರಿಂದ ತಪ್ಪಿಸಿಕೊಂಡು ಬಂದು ಸಿದ್ದಯ್ಯನ ಮನೆಯನ್ನ ಹಾಡ ಹಗಲೇ ದರೋಡಿ ಮಾಡಿ ಆ ಮಾರುತಿಯ ತಂಗಿಯ ಮದುವೆಯನ್ನ ಮಾಡ್ತಾರೆ. ಹೀಗೆ ಬೇರೆ ಹೆಣ್ಣು ಮಕ್ಕಳ ಪಾಲಿನ ಅಣ್ಣನಾಗಿ ಸಿಂಧೂರ ಲಕ್ಷ್ಮಣ ಗುರುತಿಸಿಕೊಳ್ತಾನೆ. ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಜೈಲು ಪಾಲಾಗ್ತಾರೆ ಮಾರುತಿ ಮತ್ತು ಸಿಂಧೂರ ಲಕ್ಷ್ಮಣ. ಅಲ್ಲಿಂದ ತಪ್ಪಿಸಿಕೊಂಡು ಬರುವಾಗ ಮಾರುತಿಗೆ ಗುಂಡು ಹೊಡೆದಂತಹ ಬ್ರಿಟಿಷ್ ಪೊಲೀಸರು ಆ ಮಾರುತಿಯನ್ನು ಸಾಯಿಸಿ ಬಿಡ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ ಸಿಂಧೂರ ಲಕ್ಷ್ಮಣ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಆಗಿನ ಆಂಗ್ಲ ಸರ್ಕಾರಕ್ಕೆ ಸವಾಲೊಡ್ತಾನೆ. ನಿಮ್ಮ ಬ್ರಿಟಿಷ್ ಸರ್ಕಾರವನ್ನು ನಾನು ಮುಗಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡ್ತಾನೆ. ಆಗ ಸಿಂಧೂರ ಲಕ್ಷ್ಮಣನ ಕಾಲಿಗೂ ಕೂಡ ಗಾಯ ಆಗತ್ತೆ. ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಸಿಂಧೂರ ಲಕ್ಷ್ಮಣ ತಪ್ಪಿಸಿಕೊಂಡು ಹೊರಟಾಗ ಆತನನ್ನ ಬೆನ್ನಟ್ಟಿ ಬಂದು ಗುಂಡಿನ ಸುರಿಮಳೆಯನ್ನ ಗೈತಾರೆ. ಮೋಹನ್ ಲಾಲ್ ಕಲಾಲ್ ಎಂಬಾತಹ ಪೊಲೀಸ್ ಇವರನ್ನ ಬೆನ್ನಟ್ಟಿ ಬಂದಾಗ ಆತನ ಪಿಸ್ತೂಲ್ನಲ್ಲಿ ಇರ್ತಕ್ಕಂತಹ ಗುಂಡುಗಳೆಲ್ಲ ಖಾಲಿ ಆಗತ್ತೆ. ಖಾಲಿ ಆದಾಗ ಆತ ನಿರಾಯುಧನಾಗ್ತಾನೆ. ಇಂತಹ ಸಂದರ್ಭದಲ್ಲಿ ಸಿಂಧೂರ ಲಕ್ಷ್ಮಣಿಗೆ ಅವಕಾಶ ಇದ್ರೂ ಕೂಡ ಆ ಬ್ರಿಟಿಷರ ಅಡಿಯಲ್ಲಿ ಇದ್ದಂತಹ ಆ ಮೋಹನ್ ಲಾಲ್ ಕಲಾಲ್ ಎಂಬಂತಹ ಪೊಲೀಸನ ಮೇಲೆ ಆತ ಆಕ್ರಮಣವನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಇದ್ದಾನೆ ಅಂತ ಹೇಳಿ ಕಲಾಲ್ ಎಂಬಂತಹ ಪೊಲೀಸ್ ಸಿಂಧೂರ ಲಕ್ಷ್ಮಣನ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಸಜ್ಜಾಗ್ತಾನೆ. ಆ ಸಂದರ್ಭದಲ್ಲಿ ಸಿಂಧೂರ ಲಕ್ಷ್ಮಣನ ಅಳಿಯ ನರಸ್ಯ ಆತನ ಮೇಲೆ ದಾಳಿ ಮಾಡಿ ಆತನನ್ನು ಸಾಯಿಸಿ ಬಿಡ್ತಾನೆ. ಸಾಯಿಸಿದ ನಂತರ ಆತನ ರಕ್ತದಿಂದ ಮಾವ ಲಕ್ಷ್ಮಣನ ಪಾದವನ್ನ ತೊಳಿತಾನೆ. ಹೀಗೆ ಆತ ಸೇಡನ್ನ ತೀರಿಸಿಕೊಳ್ತಾನೆ. ಎಲ್ಲ ಕಡೆಯೂ ಕೂಡ ತಪ್ಪಿಸಿಕೊಂಡು ಹೊರಟು ಅಂದಿನ ಬೀಳ್ಗಿ ತಾಲೂಕಿನ ತೆಗ್ಗಿ ಗ್ರಾಮದ ಕಪ್ಪರ ಪಡಿಯಮ್ಮ ಎಂಬಂತಹ ದಟ್ಟ ಅರಣ್ಯದಲ್ಲಿರುವಂತಹ ದೇವಸ್ಥಾನದಲ್ಲಿ ಆಶ್ರಯವನ್ನು ಪಡಿತಾನೆ. ಅಲ್ಲಿಯೂ ಕೂಡ ತನ್ನ ಕ್ರಾಂತಿಯನ್ನ ಮತ್ತಷ್ಟು ಸುಭದ್ರಗೊಳಿಸ್ತಾನೆ. ಕೆಲವೊಂದಿಷ್ಟು ಚಿಕ್ಕ ಪಡೆಯನ್ನು ಕೂಡ ಕಟ್ಟಿಕೊಂಡಂತಹ ಸಿಂಧೂರ ಲಕ್ಷ್ಮಣ ಶ್ರೀಮಂತರ ಮನೆಯನ್ನ ದರೋಡೆ ಮಾಡುವಂಥದ್ದು, ಬಡವರಿಗೆ ಹಂಚುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ವೆಂಕಟಗೌಡ ಎನ್ನುವಂತಹ ತೆಗ್ಗಿಯ ಗೌಡರು ಸಿಂಧೂರ ಲಕ್ಷ್ಮಣನಿಗೆ ಸಹಾಯ ಮಾಡ್ತಾರೆ. ಆತನ ಕ್ರಾಂತಿಯನ್ನು ಪರಾಕ್ರಮವನ್ನ ಕೇಳಿದಂತಹ ವೆಂಕಟಗೌಡರು ಆಗಾಗ ಸಿಂಧೂರ ಲಕ್ಷ್ಮಣನಿಗೆ ಸಹಾಯವನ್ನು ಮಾಡುವುದು, ಬೆಟ್ಟದಲ್ಲಿ ಇರ್ತಕ್ಕಂಥ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಸಿಂಧೂರ ಲಕ್ಷ್ಮಣನಿಗೆ ವೆಂಕಟಗೌಡರು ಆತನ ಪರಾಕ್ರಮವನ್ನು ಮೆಚ್ಚಿ ಒಂದು ಬೆಲ್ಟ್ ಅನ್ನು ಕೂಡ ನೀಡುತ್ತಾರೆ. ಆ ಬೆಲ್ಟ್ ಅನ್ನ ಒಂದೊಮ್ಮೆ ಸಿಂಧೂರ ಲಕ್ಷ್ಮಣ ಕಾಡಿನಲ್ಲಿ ಕಳೆದುಕೊಂಡು ಬಿಡ್ತಾನೆ. ಅದು ಬ್ರಿಟಿಷ್ ಅಧಿಕಾರಿಗಳಿಗೆ ಸಿಕ್ಕು ಬಿಡುತ್ತೆ. ಅವರಿಗೆ ಸಂಶಯ ಬಂದು ಇದೇ ಬೆಟ್ಟದಲ್ಲಿ ಎಲ್ಲೋ ಸಿಂಧೂರ ಲಕ್ಷ್ಮಣ ಇದ್ದಾನೆ ಅಂತ ಹೇಳಿ ಅಲ್ಲಿ ಇಲ್ಲಿ ತನಿಖೆಯನ್ನ ಮಾಡ್ತಾರೆ. ಆ ಬೆಲ್ಟ್ ಅನ್ನ ಕೊಟ್ಟಂತಹ ವೆಂಕಟಗೌಡರನ್ನ ವಿಚಾರಣೆಯನ್ನ ಮಾಡಿ ಆಗ ಹೇಳ್ತಾರೆ, ಆತನನ್ನ ನೀನೇ ಕೊಲ್ಲು, ಇಲ್ಲ ನಮಗೆ ಹುಡುಕಿ ಕೊಡು, ಇಲ್ಲದಿದ್ರೆ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ವೆಂಕಟಗೌಡರಿಗೆ ಹೆದರಿಸ್ತಾರೆ. ಬ್ರಿಟಿಷರಿಗೆ ಅರಿವಾಗಿರುತ್ತೆ ಸಿಂಧೂರ ಲಕ್ಷ್ಮಣನನ್ನ ಜೀವಂತವಾಗಿ ಸೆರೆ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರು ಅರಿತುಕೊಂಡು ಬಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಸಿಂಧೂರ ಲಕ್ಷ್ಮಣ ಯಾರ ಕೈ ಕೂಡ ಸಿಗದೆ ಇರುವಂತಹ ಪರಾಕ್ರಮಿಯಾಗಿದ್ದ. ಆತನನ್ನ ಮುಗಿಸುವುದಕ್ಕೆ ಈ ರೀತಿಯಾಗಿ ವೆಂಕಟಗೌಡರ ಮೂಲಕ ಹೊಂಚು ಹಾಕ್ತಾರೆ. ವೆಂಕಟಗೌಡರು ಯೋಚನೆಯನ್ನ ಮಾಡಿ ವೆಂಕಟಗೌಡರು ಆಯ್ತು ಅಂತ ಹೇಳಿ ಸಿಂಧೂರ ಲಕ್ಷ್ಮಣನನ್ನ ಸೆರೆ ಹಿಡಿಯುವ ಅಥವಾ ಆತನನ್ನ ಕೊಲ್ಲುವ ಪ್ಲಾನ್ ಮಾಡ್ತಾರೆ. ಹೀಗೆ ಯೋಚನೆ ಮಾಡಿದಾಗ ಸಿಂಧೂರ ಲಕ್ಷ್ಮಣ ಮತ್ತು ಆತನ ಸಹಚರನ್ನ ಊಟಕ್ಕೆ ಕರೀತಾರೆ. ಊಟಕ್ಕೆ ಕುಳಿತಂತಹ ಸಂದರ್ಭದಲ್ಲಿ ಮೊದಲೇ ಪ್ಲಾನ್ ಮಾಡಿದಂತಹ ಅವರು ಬ್ರಿಟಿಷರಿಗೆ ಸೂಚನೆಯನ್ನ ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ ನೇರವಾಗಿ ಸಿಂಧೂರ ಲಕ್ಷ್ಮಣನ ಮೇಲೆ ದೀಪದ ಬೆಳಕನ್ನ ಹಿಡಿಯುವುದರ ಮೂಲಕ ಆತನೇ ಸಿಂಧೂರ ಲಕ್ಷ್ಮಣ ಅಂತ ಹೇಳಿ ಗುರುತನ್ನ ಕೊಡ್ತಾರೆ. ಹೀಗೆ ಬ್ರಿಟಿಷರು ಮೊದಲೇ ಅಡುಗೆ ಕುಳಿತಿರ್ತಾರೆ. ಕುಳಿತಾಗ ಸಿಂಧೂರ ಲಕ್ಷ್ಮಣ ಮತ್ತು ಆತನ ಸಹಚರು ಊಟಕ್ಕೆ ಕುಳಿತಾಗ ನೇರವಾಗಿ ಬೆಳಕು ಬೀಳುವಂತಹ ಸಿಂಧೂರ ಲಕ್ಷ್ಮಣನನ್ನ ನೋಡಿದಂತಹ ಬ್ರಿಟಿಷರು ಆತನ ಮೇಲೆ ಗುಂಡನ್ನ ಹಾರಿಸ್ತಾರೆ. ಆಗ ಸಿಂಧೂರ ಲಕ್ಷ್ಮಣ ನೆಲಕ್ಕೆ ಉರುಳಿ ವೀರ ಮರಣವನ್ನ ಅಪ್ತಾನೆ. ಹೀಗೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂತಹ ಅಂದಿನ ಕಾಲದ ಬಹಳಷ್ಟು ಪರಾಕ್ರಮಿ ವೀರ ಸಿಂಧೂರ ಲಕ್ಷ್ಮಣ ಕೊನೆಗೂ ಕೂಡ ಮೋಸ, ವಂಚನೆ ಮತ್ತು ಬ್ರಿಟಿಷರ ಕುತಂತ್ರದಿಂದಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ.
ಇಂದಿಗೂ ಕೂಡ ಜನಪದದಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಹೆಮ್ಮೆಯ ಮಗ ಅಂತ ಹೇಳಿ ಎಲ್ಲರೂ ಕೂಡ ಕರೀತಾರೆ. ಇಂದಿಗೂ ಸಿಂಧೂರ ಲಕ್ಷ್ಮಣನ ಸಮಾಧಿಯ ಬಳಿ ಹೋದಂತಹ ತಾಯಂದರು ಹುಟ್ಟಿದರೆ ಇವನಂತಹ ಮಗ ಹುಟ್ಟಬೇಕು ಅಂತ ಹೇಳಿ ಹರಕೆಯನ್ನ ಹೊರತಾರೆ. 1922ರಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಕೇವಲ ತನ್ನ 24ನೇ ವಯಸ್ಸಿನಲ್ಲಿ ಬ್ರಿಟಿಷರ ಕುತಂತ್ರದಿಂದ ವೀರರ ಮರಣವನ್ನ ಅಪ್ಪಿದ್ದಾನೆ. ಇಂತಹ ಕ್ರಾಂತಿಯ ಕಿಡಿಯ ಬಗ್ಗೆ ಈಗಾಗಲೇ ಅನೇಕ ಜನಪದ ನಾಟಕಗಳು ಕೂಡ ಇದೆ, ಸಿನಿಮಾ ಕೂಡ ಬಂದಿದೆ. ಇತಿಹಾಸಗಳು ಮತ್ತು ಇತಿಹಾಸದಲ್ಲಿ ಬರುವಂತಹ ರೋಚಕ ವ್ಯಕ್ತಿಗಳ ಕಥನಗಳನ್ನ ಮರೆಯುವಂತಹ ಇಂದಿನ ಯುವ ಪೀಳಿಗೆಗೆ ಮತ್ತೊಮ್ಮೆ ನೆನಪು ಮಾಡುವ ಪ್ರಯತ್ನದ ಭಾಗವಾಗಿ ಈ ಕಾರ್ಯಕ್ರಮವಾಗಿದೆ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಅನ್ಯಾಯ ಕಂಡರೆ ಅವನ ರಕ್ತ ಕುದಿಯುತ್ತಿತ್ತು, ಬಡವನ ನೋವ ಕಂಡರೆ ಅವನ ಹೃದಯ ಮಿಡಿಯುತ್ತಿತ್ತು. ಒಬ್ಬನೇ ಬಂದರೂ ಸಾವಿರರ ಬಲವಿತ್ತು, ಹೆಸರೊಂದೇ ಸಾಕಿತ್ತು, ಶತ್ರುಗಳ ಎದೆ ನಡುಗಿತ್ತು. ಆಹಾ ಲಕ್ಷ್ಮಣ ಲಕ್ಷ್ಮಣ ಗ್ರಾಮೀಣ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ನಿರ್ಮಾಣವಾಗಿದೆ ಶ್ರೀ ಕಾಶಿ ವಿಶ್ವನಾಥ ಕಲ್ಯಾಣ ಮಂಟಪ. ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಬೃಹನ್ ಮಠದ ವತಿಯಿಂದ ನಿರ್ಮಾಣವಾಗಿದೆ. ಶ್ರೀ ಸದಾನಂದ ಮಹಾಸ್ವಾಮಿಗಳ ಕನಸಿನ ಕೂಸಾದ ಈ ಕಲ್ಯಾಣ ಮಂಟಪ ಬೃಹತ್ ಸಭಾಭವನ, ಅತ್ಯುತ್ತಮ ಗಾಳಿ, ಬೆಳಕು, ಶುದ್ಧ ಕುಡಿಯುವ ನೀರು, ಅಡುಗೆ ಮಾಡಲು ಸಿಲಿಂಡರ್ ಅಷ್ಟೇ ಅಲ್ಲದೆ ಕಟ್ಟಿಗೆ ಒಲೆಯ ಕಿಚನ್ ವ್ಯವಸ್ಥೆ, ಅಡುಗೆ ಸಾಮಾನುಗಳು ಹೊಂದಿದೆ. ಮದುವೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ಈ ಸಭಾಭವನ 3,000-4,000 ಜನರಿಗೆ ಅನುಕೂಲವಾಗುವಂತಿದೆ. ಕಾರ್ಯಕ್ರಮಕ್ಕೆ ಬಂದವರ ವಸತಿಗಾಗಿ ಸುಸಜ್ಜಿತ ರೂಮ್ಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿದೆ. ಸುತ್ತಮುತ್ತಲ ಅನೇಕ ಗ್ರಾಮಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 9187099661 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.